ಸುಮ್ಮನೆ ವೇಸ್ಟ್ ಮಾಡಬೇಡ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ವಿಧಾನಸೌಧ ಮುತ್ತಿಗೆ ರೈತರ ರ್ಯಾಲಿ ಭಾಗಶಃ ಯಶಸ್ವಿಯಾದರೂ ವಿಧಾನಸೌಧ ಮುತ್ತಿಗೆ ವಿಫಲವಾಯಿತು. 3 ದಿನಗಳಿಂದಲೇ ಯೋಜನೆ ರೂಪಿಸಿದ್ದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಿಂದ ಡಿಸಿ ಕಚೇರಿಗೆ ಬೃಹತ್ ಜನಸಂಖ್ಯೆ ಸೇರುವುದನ್ನು ತಡೆದಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರು ಹೆದ್ದಾರಿ ತಲುಪಬಾರದು ಎಂಬ ಹೊಸ ಸಿಎಂ ಡಿಕೆಶಿ ಆದೇಶಕ್ಕೆ ತಲೆಬಾಗಿದ ಪೊಲೀಸ್ ಇಲಾಖೆ ಜಿಲ್ಲೆಯ ಎಲ್ಲಾ ಪೊಲೀಸ್ ಪಡೆ ಜೊತೆಗೆ ತುಮಕೂರು ಜಿಲ್ಲೆಯ ಪೊಲೀಸರನ್ನ ಕರೆಸಿ ಸಂಪೂರ್ಣ ಬಂದೋಬಸ್ತ್ ಮಾಡಿದ್ರು. ಇಂದಿನ ಹೋರಾಟದ ಪರಿಣಾಮ ಡಿಸಿ ಕಚೇರಿಗೆ ಮತ್ತು ಶಿಡ್ಲಘಟ್ಟ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಡಿಸಿ ಕಚೇರಿ, ಅಣಕನೂರು ಮಹಿಳಾ ಕಾಲೇಜು ವೃತ್ತ, ಆನಂತರ ಚದಲಪುರ ಕ್ರಾಸ್ ಬಳಿ ಪೊಲೀಸ್ ಕಣ್ಗಾವಲು ಹಾಕಲಾಗಿತ್ತು. ಡಿಸಿ ಕಚೇರಿಯಿಂದ ಪೊಲೀಸರ ಕಣ್ತಪ್ಪಿಸಿ ಹೋದ್ರು. ಮುಂದೆ ಅವರನ್ನ ಲಾಕ್ ಮಾಡಲು ಅಲ್ಲಲ್ಲಿ ಟೆಂಟ್ ಹಾಕಿ ಕಾಯುತ್ತಿದ್ರು. ಪೊಲೀಸ್ ರಿಸರ್ವ್ ವ್ಯಾನ್ಗಳ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ತರಿಸಿ ಹೆಚ್ಚಿನ ಗಲಾಟೆ ಆದರೆ ರೈತರನ್ನು ಬಂಧಿಸಿ ಕರೆದೊಯ್ಯಲು ಸಕಲ ಸಿದ್ಧತೆ ನಡೆದಿತ್ತು. ಹಾಗಾಗಿಯೇ ವಿಧಾನಸೌಧ ಮುತ್ತಿಗೆ ತಡೆಯಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಯಶಸ್ವಿಯಾಯಿತು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.